HIV ಅಥವಾ ಈ ಏಡ್ಸ್ ಅನ್ನೋ ಹೆಮ್ಮಾರಿ ಮುಂಚೆಲ್ಲ ನೋಡಿದಾಗ ತುಂಬ ರೇರ್ ಅಥವಾ ಕಡಿಮೆ ಕೇಸ್ ಅಂತ ಕಾಣಿಸ್ತಾ ಇತ್ತು. ಆದರೆ ಈಗ ಇದು ಯುವಕರಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಅನ್ನುವ ಭಯಾನಕ ರಿಪೋರ್ಟ್ ಬಂದಿದೆ. ಅದರಲ್ಲೂ ಈಗೀಗ ಈ ಡೇಟಿಂಗ್ ಆ್ಯಪ್ಗಳ ಬಳಕೆ ಕೂಡ ಹೆಚ್ಚಾಗ್ತಾ ಇದೆ. ಇದು ಕೂಡ HIV ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆಯಾ? ಯಾಕಂದರೆ ಕಾಲ ಬದಲಾಗೋಗಿದೆ. ಫೇಸ್ಬುಕ್ಕು ವಾಟ್ಸಪ್ ಜಾಯಮಾನ ಹೋಯಿತು. ಈಗ ಏನಿದ್ರು ಡೇಟಿಂಗ್ ಆ್ಯಪ್ಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಯುವಕರು ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಿಗಿಂತ ಹೆಚ್ಚಾಗಿ ಡೇಟಿಂಗ್ ಆ್ಯಪ್ನಲ್ಲೇ ಸಮಯವನ್ನು ಕಳೀತಾ ಇದ್ದಾರೆ. ಹಾಗಾದರೆ ಈ ಆಧುನಿಕ ಜೀವನ ಶೈಲಿಯಿಂದ ಅಪಾಯಗಳು ಹೆಚ್ಚಾಗ್ತಾ ಇದೆಯಾ? ಕಾರಣ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಏಡ್ಸ್ ಕೇಸ್ಗಳು ಮಾತ್ರ ಅಥವಾ HIV ಕೇಸ್ಗಳು ಮಾತ್ರ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸರ್ಕಾರ ವಿದ್ಯಾರ್ಥಿಗಳಿಗೆ ಸ್ವಯಂ ಪ್ರೇರಿತವಾಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ. ಅಷ್ಟೊಂದು ಸುಲಭ ಏನ್ರಿ? ನಮ್ಮಲ್ಲಿ ಬೇಕಾದ್ರೆ ಕ್ಯಾನ್ಸರ್ ಬಂದರೂ ಧೈರ್ಯವಾಗಿ ಹೇಳ್ಕೊಬಿಡ್ತಾರೆ. HIV ಟೆಸ್ಟಿಗೆ ಹೋದ್ರು ಅಂದರೆ ಅವ್ರನ್ನ ಒಂದು ರೀತಿ ನೋಡ್ಬಿಡ್ತಾರೆ. ಸೊ ಇದು ಅಷ್ಟೊಂದು ಸುಲಭನ? ಹಾಗಾದರೆ ಈ ಮಾರಕ ಸೋಂಕು ಹೆಚ್ಚಾಗೋದಕ್ಕೆ ಕಾರಣ ಏನು? ಇದರ ಬಗ್ಗೆ ಇವತ್ತಿನ ಸೀದಾ ಸವಾಲ್ನಲ್ಲಿ ತಜ್ಞರೊಂದಿಗೆ ನಾವು ಚರ್ಚೆಯನ್ನು ಮಾಡೋಣ. ಚರ್ಚೆ ಮಾಡೋದ್ರ ಜೊತೆಗೆ ಮುಂಜಾಗ್ರತೆ ಹೇಗಿರಬೇಕು, ಎಲ್ಲೆಡುತ್ತಾ ಇದ್ದೀವಿ, ಎಲ್ಲ ಗೊತ್ತಿರೋ ಯುವಕರು ಮಾತೆತ್ತಿದ್ರೆ ಗೂಗಲ್ ಮಾಡೋದು, ಎಲ್ಲಿ ಜ್ವರ ಬಂದರೂ ಯಾವ ಟ್ಯಾಬ್ಲೆಟ್ ತಗೋಬೇಕು ಅಂತ ಗೂಗಲ್ ಮಾಡುವ ಈ ಜೆನ್ಜಿ ಯುಗ ಈ HIV ಕೇಸ್ನಲ್ಲಿ ಎಡುತ್ತಾ ಇದೆಯಾ? ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಓಕೆ, ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಡಾಕ್ಟರ್ ಅಂಜನಪ್ಪ ಅವರು ತಜ್ಞ ವೈದ್ಯರಿದ್ದಾರೆ. ಗುಡ್ ಮಾರ್ನಿಂಗ್ ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಡಾಕ್ಟರ್ ಚೈತ್ರಾ ಪಿಟಿ ಜೂಮ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ, ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯದಿಂದ. ನಮಸ್ಕಾರ ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಡಾಕ್ಟರ್ ಚೈತ್ರಾ ಅವರ ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಗುಡ್ ಮಾರ್ನಿಂಗ್. ಓಕೆ, ಡಾಕ್ಟರ್ ಅನಿತಾ ಪ್ರಸಾದ್ ಅವರು ಕೂಡ ಜೂಮ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇರಲಿ, ನಾನು ಬರ್ತೀನಿ ಇಬ್ಬರ ಹತ್ರನು. ಡಾಕ್ಟ್ರೆ, ನಾವು ಇದೇ HIV ಬಗ್ಗೆ ಇತ್ತೀಚೆಗೆ ಒಂದು 20 ದಿನದ ಹಿಂದೆ, ಅದರಲ್ಲೂ ಹುಡುಗ ಮತ್ತು ಹುಡುಗನಲ್ಲಿ ಸಂಭೋಗ ನಡೆದಾಗ ಹೆಚ್ಚಾಗ್ತಾ ಇದೆಯಂತೆ ಅಂತ ಮಾತಾಡಿದ್ವಿ. ಈಗ ಓವರಾಲ್ ಯುವಕರಲ್ಲಿ ಅಂತ ಬರ್ತಾ ಇದೆ. ಬಹಳ ಆತಂಕಕಾರಿ ರಿಪೋರ್ಟ್ ಇದು HIV ಕೇಸ್ನಲ್ಲಿ ಅಂತ ಅನ್ನಿಸ್ತಾ ಇಲ್ವಾ? 100% ಅಮ್ಮ. ಅದರಲ್ಲಿ ಯುವಕರಲ್ಲಿ ಅನ್ಫಾರ್ಚುನೇಟ್ಲಿ ಇಟ್ ಇಸ್ ಎ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ನೀವು ಅವೆಲ್ಲ ಹೇಳಿದ್ರಿ. ಅದರೊಳಗೆ ಯುವಕರಲ್ಲಿ ಅಂದರೆ ಮೇಲ್ ಟು ಮೇಲ್ ಹೋಮೋಸೆಕ್ಷುಯಲ್ಸ್ ಅಂತಾರಲ್ಲ ನೋಡಿಮ್ಮ, ಸೆಕ್ಷುಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಟೆಕ್ಷನ್ ಅಂದರೆ ನಿರೋಧ ಯೂಸ್ ಮಾಡೋದು. ಅನ್ಫಾರ್ಚುನೇಟ್ಲಿ ಮೇಲ್ ಟು ಮೇಲ್ ಸೆಕ್ಸಲ್ಲಿ ಅಥವಾ ಮೇಲ್ ಟು ಫೀಮೇಲ್ನಲ್ಲೇ ಏನಲ್ ಸೆಕ್ಸಲ್ಲಿ ದಿ ಡೋಂಟ್ ಯೂಸ್ ಕಾಂಡಮ್. ಕಾಂಡಮ್ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ ಭಯ, ಅವರಿಗೆ ಪ್ರೆಗ್ನೆಂಟ್ ಆಗ್ಬೋದು ಅಂತ. ಅದೊಂದೇ ಅವ್ರ ತಲೆಯಲ್ಲಿರೋ ಐಡಿಯಾ. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ಫ್ರಮ್ HIV. ನೋಡಿ, ನಾವು MBBS ಕಾಲದಲ್ಲಿ HIV ಇರಲಿಲ್ಲ. ನಾನು ಬಳ್ಳಾರಿ ಒಳಗೆ MBBS ಓದಿದ್ದು. ಹಾಗೆಲ್ಲ ಗೊನೋರಿಯಾ ಆ್ಯಂಡ್ ಇದು ಬೇರೆ ಥರ ಸೆಕ್ಷುವಲ್ ಇದು ಪರ್ಟಿಕ್ಯುಲರ್ಲಿ ಆಗೆಲ್ಲ ನೆಕ್ಸ್ಟ್ ಡೇನೇ ಸಿಂಪ್ಟಮ್ ಗೊತ್ತಾಗೋದು. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ HIV ಒಳಗೆ ಏನೋ ಒಂಚೂರು ಜ್ವರ ಬಂದಂಗೆ ಆಗುತ್ತೆ ಅನ್ನೋದು ಬಿಟ್ಟರೆ ದೇ ಡೋಂಟ್ ಹ್ಯಾವ್ ಎನಿ ಅದರ್ ಸಿಂಪ್ಟಮ್ಸ್. ಸೊ ಮುಗಿದೋಯ್ತು. ಒಂದಿನ ಸೆಕ್ಸ್ ಆದಮೇಲೆ ಇಟ್ಸ್ ಎ ವೈರಲ್ ಇನ್ಫೆಕ್ಷನ್. ಅಲ್ಲ, ಮುಂಚೆ ಅಷ್ಟು ಬೇಗ ಗೊತ್ತಾಗ್ತಾ ಇತ್ತು, ಈಗ ಗೊತ್ತಾಗ್ತಿಲ್ಲ ಅಂದ್ರೆ ರೂಪಾಂತರ ಆಗಿದೆ ಅಂತ. ಅಲ್ಲ, ಆಗ ಕಾರಣ HIV ವೈರಸ್ ಅಲ್ಲ, ಗೊನೋರಿಯಾ ಆ್ಯಂಡ್ ನೀವು ಬೇರೆ ಇನ್ನೊಂದು ವೆರಿ ಕಾಮನ್ ನನಗೆ ಸಡನ್ ಆಗಿ ಬರ್ತಾ ಇಲ್ಲ. ಅವಾಗ ಏನಾಗ್ತದೆ, ಶಂಕರ್, ಸಿಫಿಲಿಸ್ ಅಮ್ಮ. ಸಿಫಿಲಿಸ್ ಆ್ಯಂಡ್ ಗೊನೋರಿಯಾ ಯೂಸ್ ಟು ಬಿ ಕಾಮನ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಅದು ಗೊನೋರಿಯಾದು ನೆಕ್ಸ್ಟ್ ಡೇನೆ ಪೀನೈಲ್ ಉರಿ ಬರೋದು, ಡಿಸ್ಚಾರ್ಜ್ ಆಗೋದು, ಅದೆಲ್ಲ ಇರೋದು ತಕ್ಷಣ ಡಾಕ್ಟ್ರ್ ಹತ್ರ ಬರೋರು. ಆ್ಯಂಡ್ ಟುಡೇ ಅನ್ಫಾರ್ಚುನೇಟ್ಲಿ ವೈರಸ್ ಡಿಸೀಸ್ ಇದೆಯಲ್ಲ, HIV ಈಸ್ ಎ ವೈರಸ್ ಡಿಸೀಸ್. ಸೊ ಹಂಗಾಗಿ ಅವರಿಗೆ ಅದ್ರ ಸಿಂಪ್ಟಮ್ಸೇ ಗೊತ್ತಾಗಲ್ಲ. ಸೊ ಇವರು ಆರಾಮಾಗಿಬಿಡ್ತಾರೆ. ದೇ ಕೀಪ್ ಆನ್ ಸ್ಪ್ರೆಡ್ಡಿಂಗ್ ದಿಸ್ ಡಿಸೀಸ್ ಟು ದೇರ್ ಆಪೋಸಿಟ್ ಪಾರ್ಟ್ನರ್. ಸೊ ಹಂಗಾಗಿ ಇವತ್ತು HIV ತುಂಬ ಜನ, ಅದರೊಳಗಾಗಿ ಯಂಗ್ಸ್ಟರ್ಸ್ ಫ್ರಮ್ ಕಾಲೇಜ್, ಇದು ರಿಯಲಿ ಆತಂಕಕಾರಿ ಇರುತ್ತೆ. ಅವ್ರಿಗೆ ಗೊತ್ತಾಗಲ್ಲ, ಅವರಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಈ ಅವೇರ್ನೆಸ್ ಏನು ಇವತ್ತು ನಮ್ಮ ಡಿಸ್ಕಷನಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದೋಸ್ ವಿ ಹ್ಯಾವ್ ಗಾಟ್ ಅನ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್, ದಯವಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನಂದರೆ, ಇಟ್ಸ್ ಎ ಸ್ಟಿಗ್ಮಾ. ನೀವು ಹೇಳ್ದಂಗೆ ಕ್ಯಾನ್ಸರ್ ಬೇಕಾದ್ರೆ ನನಗಿದೆ, ಡಯಾಬಿಟಿಸ್ ಇದೆ ಅನ್ಕೋತಾರೆ, ಇದ್ರ ಬಗ್ಗೆ ಆತಂಕ ಪಡ್ತಾರೆ. ಅದಕ್ಕೆ ನಾನು ಒಬ್ಬ ಸೀನಿಯರ್ ಡಾಕ್ಟ್ರಾಗಿ ಹೇಳ್ತೀನಿ, ಇಟ್ ಮಸ್ಟ್ ಬಿ ಮೇಡ್ ಕಂಪಲ್ಸರಿ ಫಾರ್ ಎವ್ರಿಬಡಿ. ನಾವು ಮಾಡ್ತೀವಮ್ಮ, ಐ ಆಮ್ ಎ ಸರ್ಜನ್. ಪ್ರತಿ ಸರ್ಜರಿಗೂ ಮೊದಲೇ ಈ ಟೆಸ್ಟ್ ಮಾಡಿಸ್ತೀವಿ, HIV ಟೆಸ್ಟು. ಆ್ಯಂಡ್ ಜನಗಳಿಗೆ ಗೊತ್ತಾಗ್ದಂಗೆ ಇರಲಿ ಅಂತ ನಾವು ಸೀರಾಲಜಿ ಅಂತ ಬರ್ಕೋತೀವಿ, ಸೀರಮ್ ಟೆಸ್ಟ್. ಸೊ ಅವ್ರು ನಮ್ಮನ್ನು ಅವ್ರಿಗೆ ಗೊತ್ತೂ ಆಗಲ್ಲ. ಸೊ ಆದ್ದರಿಂದ ದಯವಿಟ್ಟು ಇದನ್ನು
ಪ್ರತಿ ಮದುವೆಗೆ ಮೊದಲು ಹೆಣ್ಣು ಗಂಡಿಗೆ HIV ಟೆಸ್ಟ್ ಶುಡ್ ಬಿ ಮೇಡ್ ಕಂಪಲ್ಸರಿ. ಆ್ಯಂಡ್ ಯಾವಾಗ ನಾವು ಪ್ರತಿಯೊಬ್ಬರಿಗೂ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀವಲ್ಲ, ಅದೇ ಥರ ಪ್ರತಿ ಯುವಕನಿಗೂ ಕೂಡ ದಯವಿಟ್ಟು ನೀವು HIV ಮಾಡಿಸ್ಕೊಳ್ಳಿ. ಅದರೊಳಗೇನು ಅವಮಾನ ಇಲ್ಲ, ಇದಿಲ್ಲ, ಇವನಿಗೆ HIV ಇದೆ ಅಂತ. ಮೊದಲಿಗೆ ಏನಾಗಿದೆ ಗೊತ್ತಮ್ಮ, ತಮಾಷೆ ಮಾಡೋರು. ನೀವು ಜಗ್ಗೇಶ್ ಪಿಕ್ಚರ್ನ ನೋಡಿದಿರಿ, ಅವ್ನು ನಿಮ್ಮ 4 ಸಾರಿ ಬೇದಿ ಆಯಿತು ಅಂದರೆ HIV ಇರಬೇಕು ನೋಡು ಅನ್ನೋರು. ದಯವಿಟ್ಟು ಇವತ್ತು ಇಟ್ಸ್ ಎ ಕಂಪಲ್ಸರಿ ಟೆಸ್ಟ್ ಮಾಡಬೇಕು. ಎಲ್ಲೂ ಸೀಕ್ರೆಟ್ ಏನಿಲ್ಲ. HIV ಟೆಸ್ಟ್ ಮಾಡೋದ್ರಿಂದ ಅವಮಾನನೂ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಮಾಡೋದು ಗೊತ್ತಾದರೆ. ಆ್ಯಂಡ್ ಇವತ್ತು ಏನಾಗಿದೆ ಅಮ್ಮ, ಟ್ರೀಟ್ಮೆಂಟ್ ಈಸ್ ವೆರಿ ವೆರಿ ಈಸಿ ಆ್ಯಂಡ್ ಟ್ರೀಟ್ಮೆಂಟ್ ಈಸ್ ಫ್ರೀ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೂ ART ಸೆಂಟ್ರ್, ಇವತ್ತು ನಾನು ಕಿಮ್ಸ್ ಆಸ್ಪತ್ರೆ ಒಳಗೆ ಐ ಆಮ್ ದ ಚೇರ್ಮನ್ ಆಫ್ ದಟ್ ಹಾಸ್ಪಿಟಲ್. ART ಸೆಂಟರ್ ಈಸ್ ಫ್ರೀ. ಸೊ ಬಂದರೆ ART ಆ ಕ್ಲಿನಿಕ್ ಹೋದ್ರೇ ಜನ ಇವನು ಇಲ್ಲಿ ಯಾಕೆ ಹೋಗ್ತಾ ಇದ್ದಾನೆ, ಇವಳು ಯಾಕೆ ಇಲ್ಲಿ ಹೋಗ್ತಾ ಇದ್ದಾಳೆ ಅನ್ನೋದನ್ನು ಬಿಡಬೇಕು ನೀವು. ಇದನ್ನು ಭಾಳ ಇಂಪಾರ್ಟೆಂಟ್. ನೀವು ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಸಿ ಟುಡೇ ಅನ್ಫಾರ್ಚುನೇಟ್ಲಿ ಮೊದಲಂಗೆ ಮುಜುಗರ ಇದು ಏನೂ ಇಲ್ಲ. ಜನ ದೇ ವಿಲ್ ಹ್ಯಾವ್ ಫ್ರೀ ಸೆಕ್ಸ್ ಅಂಡ್ ನೀವು ಹೇಳ್ದಂಗೆ ಆ್ಯಪ್ಸ್ ಬಂದ್ಬಿಟ್ಟು ದೇ ವಿಲ್ ಹ್ಯಾವ್ ಫ್ರೀ ಕಾಂಟ್ಯಾಕ್ಟ್ಸ್. ಬಟ್ ಆಗಲಿ, ಏನು ಮಾಡೋಕ್ಕಾಗಲ್ಲ. ಬಟ್ ಅದರಿಂದ ಪ್ರೊಟೆಕ್ಟ್ ಆಗಬೇಕಲ್ಲ. ಅನ್ಫಾರ್ಚುನೇಟ್ಲಿ ಇವನು ಕಾಲೇಜ್ ಡೇಸ್ನೊಳಗೆ ಇದನ್ನು ಹಚ್ಕೊಂಡು ಮದುವೆ ಮಾಡಿಕೊಂಡು ಆ ಹೆಣ್ಮಗಳಿಗೂ ತರಿಸ್ತಾನಲ್ಲ, ದಿಸ್ ಈಸ್ ಡೆಫಿನೆಟ್ಲಿ ಡೇಂಜರಸ್. ಅದರಿಂದ ದಯವಿಟ್ಟು HIV ಬಗ್ಗೆ ಅರಿವು ಇರಲಿ. ಟೆಸ್ಟ್ಗಳು ಮಾಡಿಸ್ಕೊಳ್ಳೋದ್ರ ಬಗ್ಗೆ ಹಿಂದೆ ಮುಂದೆ ನೋಡಬೇಡಿ. ಅದನ್ನು ಇವತ್ತು ಹೋಮ್ ಟೆಸ್ಟ್ಗಳಿದ್ದಾವೆ, ಕಿಟ್ ಸಿಗುತ್ತೆ, ಮಾಡಿಸ್ಕೊಳ್ಳಿ. ಸೊ ಅದರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರು ಇವತ್ತು ಏಡ್ಸಿಂದ ಸಾಯಲ್ಲ. ಮೊದಲೆಲ್ಲ ಏಡ್ಸ್ ಬಂದರೆ ಸತ್ತೋಗ್ತಾರೆ ಅಂತಲ್ಲ. ಇವಾಗ HIV ವೈರಸ್ ಬಗ್ಗೆ ಇನ್ನೊಂದು ನಿಮ್ಗೆ ಹೇಳ್ತೀನಿ. CD4 ಕಡಿಮೆ ಆಗುತ್ತೆ ಅಂದರೆ ನಿಮ್ಮ ದೇಹದ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಫೈಟಿಂಗ್ ಕಡಿಮೆ ಆಗುತ್ತೆ. ಆ್ಯಂಡ್ ನೀವು ಯಾವುದೋ ಒಂದು ಸಣ್ಣ TBಯಿಂದ ಸತ್ತೋಗ್ಬಿಡ್ತೀರಿ. ಇದನ್ನು ನಾವು ಜನಗಳಿಗೆ ಹೇಳಬೇಕು. HIV ಒಳಗೆ ಸತ್ತೋಗೋದು ನಾಟ್ ಬಿಕಾಸ್ ಆಫ್ HIV ವೈರಸ್ಸು ನಿಮ್ಮ ದೇಹನ ಯಾವ ಮಟ್ಟಕ್ಕೆ ತರುತ್ತೆ ಅಂದರೆ ನೆಗಡಿಯಿಂದ ಸತ್ತೋಗ್ಬಿಡ್ತೀರಿ. ಸಿಂಪಲ್ TBಯಿಂದ ಇವತ್ತು ಯಾರು TBಯಿಂದ ಸಾಯಲ್ಲ. ಆದರೆ HIV ಇದ್ದವನಿಗೆ TB ಬಂದರೆ ದಿ ಡೈ ಆಫ್ TB. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. HIV ಬಂದರೆ ಏಡ್ಸ್ ಬಂದರೆ ಸತ್ತೋಗ್ಬಿಡ್ತಾರೆ ಅಂದರೆ. ಇದನ್ನು ನಾನು ಕೇಳಬೇಕು ಡೆಫಿನೆಟ್.